ಎವ್ರಿ ಒನ್ ಶುಡ್ ಗೆಟ್ ಎ ಚಾನ್ಸ್ ಅಲ್ವಾ. ಒಂದೇ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಮಾಡೋದು ದಟ್ ಈಸ್ ನಾಟ್ ಫೇರ್ ಅಟ್ ಆಲ್. ಐ ಥಿಂಕ್ ಸೊ ವಿ ಆಲ್ ಡಿಸೈಡೆಡ್ ಟು ವೋಟ್ ಫಾರ್ BJP ಫಾರ್ ದಿಸ್ ಟೈಮ್ ಸರ್. ಗ್ರಾಮದಲ್ಲಿ ಜನರ ಅಭಿಪ್ರಾಯ ಏನಿದೆ? ಮಹಿಳೆಯರಿದ್ದೀರಿ, ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಭಾಳಷ್ಟು ರೋಸ್ ಹೋಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಲ್ಲ, ನಿಮಗೆ ಏನು ಅನ್ಸುತ್ತೆ? ಈ ಬಾರಿ ಕಾಂಗ್ರೆಸ್ಸಿಗೆ ಕೊಡಬೇಕು ಅನ್ಸುತ್ತಾ BJP ಕೊಡಬೇಕು ಅನ್ಸುತ್ತೆ? BJP ಕೊಡ್ಬೇಕು ಅನಿಸ್ತತಿ. ಯಾವ ಕಾರಣಕ್ಕಮ್ಮ? ಯಾವ ಕಾರಣಕ್ಕೆ ಅದು ಹೇಳಕ್ಕಾಗಲ್ಲ. ನಮ್ಮ ಅನುಕೂಲಕ್ಕೆ ನಾವು ಕೊಡ್ತೀವಿ ಅಂದ್ರೆ ಹಂಗೇನು ಹಂಗೆ ಹೇಳಕ್ಕಾಗಲ್ಲ. ಇಲ್ಲಿವರೆಗೂ ಈ ಇಡೀ ದಾವಣಗೆರೆ ದಕ್ಷಿಣ ಶಾಮನೂರು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿತ್ತು, ಅವರೇ ಗೆದ್ದು ಬರ್ತಾ ಇದ್ರು. ಈ ಸರಿ ಹೊಸತನ ನೋಡ್ಕೊಡೋಣ ಅಂತನೋ ಅಥವಾ ವ್ಯಕ್ತಿನ ನೋಡ್ಕೊಡ್ತಾ ಇದ್ರು? ಹೊಸತನ ನೋಡಿ ಕೊಡ್ತಾ ಇದೀವಿ. ಹೊಸತನ ನೋಡ್ಕೊಡೋಣ ಅಂತ, ನಮ್ಮ ಅನುಕೂಲಕ್ಕೋಸ್ಕರ ಕೊಡೋಣ ಅಂತ. ಅಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾರೆ, ಸ್ಪಂದಿಸ್ತಾರೆ. ಹಿಂದೆ ನಾವು ಒಳ್ಳೆತನ ನಮಗೆ ಪಡೆದಿದ್ವಿ, ಇದು ಬಂದ್ಮೇಲೆ ನಮಗೆಲ್ಲ ರೇಟ್ ಏರಿ ನಮ್ಗೆ ತಿನ್ನೋದು ಬಂಗಾರ ಆಗೈತಿ. ಅದಕ್ಕೋಸ್ಕರ ನಾವು ಇದನ್ನ ತರ್ಬೇಕಂತ. ಹೆಚ್ಚಾಗಿ ಫಲಾನುಭವಿಗಳು ನೀವೇ ಹೆಣ್ಮಕ್ಳು, ಯಾಕೆಂದ್ರೆ ಗ್ಯಾರಂಟಿ ಸ್ಕೀಮ್ಗಳು ಇರ್ಬೋದು, ಏನೇ ಇರ್ಬೋದು, ಸರಿಯಾಗಿ ತಲುಪ್ತಾ ಇದೆಯಾ ಅಥವಾ ತಲುಪ್ತಾ ಇಲ್ಲ ಅಂತ ಹೇಳಿ BJP ಕಡೆ ವಾಲ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಮನಸ್ಸಿನಿಂದ ನಾವು ಹೊಲ್ತದೀವಿ. ಕ್ಯಾಂಡಿಡೇಟ್ ಗೊತ್ತಲ್ವಾ ಶ್ರೀನಿವಾಸ್ ದಾಸ್ಕರ್ ಅವರು? ಇದಕ್ಕಿಂತ ಮುಂಚೆ ನೋಡಿದ್ರಾ? ಸ್ಪಂದಿಸಿದಾರ ನಿಮಗೆಲ್ಲ? ಇಲ್ಲ, ನಾವೇನು ನೋಡಿಲ್ಲ, ಈಗಲೇ ನೋಡ್ತಿರೋದು. BJP ಹೋಗ್ಬೇಕು ಅಂತ ಏನು ಹೇಳ್ತೀರಮ್ಮ? ನೀವು ಯಾರಿಗೆ ಓಟ್ ಕೊಡ್ತೀರಿ ಈ ಬಾರಿ? ಅದೇ ಈ ಸತಿ BJP ಸರ್. ಒಬ್ಬ ಬಡ ಅಭ್ಯರ್ಥಿಯಾಗಿ ನಿಂತಿದಾರಲ್ಲ, ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ನಾವೆಲ್ಲರೂ ಈ ಸಲ BJPಗೆ ಹಾಕ್ಬೇಕಂತ ಅನ್ಕೊಂಡಿದೀವಿ ಸರ್. ಅದಕ್ಕೆ ಹಾಕ್ತೀವಿ ಸರ್ ನಾವು ಈ ಸಲ. ವೈರಲ್ ಆಗ್ತಾ ಇದೆ ಟಾಕು. ಯೂತ್ಸ್ ಇದ್ದೀರಿ, ಗೊತ್ತು ನಿಮಗೆ, ಶ್ರೀಮಂತ ಕುಟುಂಬ ವರ್ಸಸ್ ಬಡ ಕುಟುಂಬ ಅಂತ. ಶ್ರೀಮಂತರಿಗೆ ಯಾಕೆ ಅಧಿಕಾರ? ಈ ಸರಿ ಒಂದ್ಸರಿ ಬಡವರಿಗೆ ಹೋಗ್ಲಿ ಅನ್ನೋ ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು. ಬಿಕಾಸ್ ಎವ್ರಿ ಒನ್ ಶುಡ್ ಗೆಟ್ ಎ ಚಾನ್ಸ್ ಅಲ್ವಾ. ಒಂದೇ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಮಾಡೋದು ದಟ್ ಈಸ್ ನಾಟ್ ಫೇರ್ ಅಟ್ ಆಲ್. ಐ ಥಿಂಕ್ ಸೊ ವಿ ಆಲ್ ಡಿಸೈಡೆಡ್ ಟು ವೋಟ್ ಫಾರ್ BJP ಫಾರ್ ದಿಸ್ ಟೈಮ್ ಸರ್. ದಾವಣಗೆರೆ ದಕ್ಷಿಣ ಸೂಕ್ಷ್ಮವಾಗಿ ಗಮನಿಸಿದಾಗ ಅಭಿವೃದ್ಧಿಗಳಾಗಿಲ್ಲ ಅಂತ. ಬರೀ ಶಿಕ್ಷಣ ಸೇವೆ ಇರ್ಬೋದು, ವೈದ್ಯಕೀಯ ಸೇವೆ ಇರ್ಬೋದು, ಎಲ್ಲ ದೊಡ್ಡ ಫ್ಯಾಮಿಲಿನೇ ನಡೆಸ್ತಾ ಇರೋದು. ಯಾಕೆಂದ್ರೆ ಅವ್ರದ್ದೇ ಆಸ್ಪತ್ರೆಗಳಿದ್ದಾವೆ ಎಲ್ಲವೂ ಕೂಡ. ಬಟ್ ಅದು ದಾವಣಗೆರೆ ಉತ್ತರಕ್ಕೆ ಸೀಮಿತವಾಗಿದೆ, ದಕ್ಷಿಣಕ್ಕೆ ಸೀಮಿತ ಆಗಿಲ್ಲ ಅನ್ನೋ ಒಂದು ಕೊರಗಿತ್ತು. ಬಟ್ ಈ ಕ್ಯಾಂಡಿಡೇಟ್ ತರೋದ್ರ ಮುಖಾಂತರ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ನೀವು? ಎಸ್ ಸರ್. ಅಂದರೆ ಅವರು ಕೂಡ ಚಾನ್ಸ್ ಕೊಟ್ಟರೆ ನಮ್ಮದು ಇಷ್ಟ ಕಷ್ಟಗಳನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಒಂದು ಹೋಪ್ ಇದೆ ಸರ್. ಸೊ ಹಂಗಾಗಿ ನಾವು BJPಗೆ ವೋಟ್ ಹಾಕ್ಬೇಕಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಇವನ್ ನಾವು ಕೂಡ ಅದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ನೀವು ಯಂಗ್ಸ್ಟರ್ ಇದ್ದೀರಿ, ಜೊತೆಗೆ ಹುಡುಗ ಸಮರ್ ಶಾಮ್ನೂರು ಅವರು ಕೂಡ ಯಂಗ್ಸ್ಟರು, ಇನ್ನು ಚಿಕ್ಕ ವಯಸ್ಸು 26-27 ವರ್ಷ, ಫಾರಿನಲ್ಲಿ ಓದಿ ಬಂದಿದ್ದಾರೆ. ಅಲ್ಲಿದೆ ಎಲ್ಲ ಥರದ ಸ್ಕೀಮ್ಸ್ಗಳನ್ನು ಅಥವಾ ಅಲ್ಲಿನ ಮೂಲ ಸೌಕರ್ಯಗಳನ್ನು ಇಲ್ಲಿ ತರ್ತಾರೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸರ್ ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ ಸರ್. ಬಟ್ this candidate will support to us and he will increase he will support us and he will understand the feelings of the poor people ಅಂತ ನನಗೆ ಅನಿಸ್ತು ಸರ್. ಹಾಗಾಗಿ ನಾನು ಇವ್ರಿಗೆ ವೋಟ್ ಮಾಡ್ಬೇಕಂತ. ಬಡ ಕುಟುಂಬದಿಂದ ಬಂದಿದ್ದಾರೆ, ಬಡವರ ಒಂದು ಸ್ವಲ್ಪ ನಾಡಿ ಮಿಡಿತ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರು ಒಂದು ಸ್ವಲ್ಪ ಎಬಿಲಿಟಿ ಹೊಂದಿದ್ದಾರೆ ಅಂತ ನನಗೆ ಅನಿಸ್ತಿದೆ ಸರ್. ಹಂಗಾಗಿ ನಾವು ಅವ್ರಿಗೆ ವೋಟ್ ಹಾಕ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಸೂಕ್ಷ್ಮ ಅಬ್ಸರ್ವ್ ಮಾಡಿದಿರಿ ನೀವು, ಇಷ್ಟೆಲ್ಲ ಮಾತನಾಡ್ತಿದ್ದೀರಿ ಅಂತ ಕೇಳ್ತಾ ಇದ್ದೀನಿ. ದಾವಣಗೆರೆ ಅಭಿವೃದ್ಧಿ ಕಂಡಿದೆಯಾ ನಿಮಗೆ ಅನಿಸಿದ್ಮೇಲೆ? ಯಾಕಂದರೆ ಮ್ಯಾಂಚೆಸ್ಟರ್ ಅಂತ ಕರೀತಾರೆ, ಶಿಕ್ಷಣ ಸೇವೆಯಲ್ಲೂ ಕೂಡ ಅಷ್ಟು ಅಭಿವೃದ್ಧಿ ಹೊಂದಿದೆ ಅನ್ಸುತ್ತೆ. ನಿಮಗೆ ಡೆವಲಪ್ ಆಗಿದೆ ಅಂತ? ಇನ್ನೂ ಡೆವಲಪ್ ಆಗ್ಬೋದಿತ್ತು. ಡೆವಲಪ್ ಆಗಬೇಕು ಸರ್. ಬಿಕಾಸ್ ಸೋ ಮೆನಿ ಆಫ್ ದ ಅನ್ಎಂಪ್ಲಾಯೀಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್. ಇಲ್ಲಿ ಒಂದು IT-BT ಕಂಪ್ನೀಸ್ ಆದರೆ ಅಟ್ಲೀಸ್ಟ್ ಬ್ಯಾಂಗ್ಳೂರಿಗೆ ಹೋಗೋ ತಪ್ಪುತ್ತೆ. ಬಿಕಾಸ್ ಎಲ್ಲ ಹೆಣ್ಮಕ್ಳನ್ನ ಬ್ಯಾಂಗ್ಳೂರಿಗೆ ಕಳಿಸೋದು ಸ್ಟೇಯಿಂಗ್ ಎಲ್ಲ ತುಂಬ ಕಷ್ಟ ಅಂತ ಅಂತಿದಾರಲ್ವಾ. ಸೊ ಅದೊಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇಲ್ಲೇ ಆದರೆ ಎಲ್ಲ ಹೆಣ್ಮಕ್ಳಿಗೂ ಎಂಪ್ಲಾಯ್ ಆಗ್ತಾರೆ, ಬೆನಿಫಿಟ್ ಸಿಗುತ್ತೆ ಅಂತ. ಇಲ್ಲೊಂದು ಅದೊಂದು ಇಂಪ್ರೂವ್ಮೆಂಟ್ ಆದರೆ ದಾವಣಗೆರೆ ಇಸ್ ಎ ವೆಲ್ ಡೆವಲಪ್ಡ್ ಸಿಟಿ ಅಂತ ಅನ್ಸ್ಕೊಡುತ್ತೆ ಸರ್. ಹಂಗೆ ಅಂದ್ಕೊಂಡ್ರೆ ನಾವು ದಾವಣಗೆರೆ 2ನೇ ರಾಜಧಾನಿ ಮಾಡಬೇಕಾಗಿತ್ತು. ಅಲ್ಲ, ನಾನು ಆ ಥರ ಹೇಳ್ತಿಲ್ಲ, ಮೇ ಬಿ ಆಗ್ಬೋದಿತ್ತು. ನಿಮಗೆ ಸೆಂಟ್ರ್ ದಾವಣಗೆರೆ ಆಗಬೇಕು ಅಂತ ನಾವು ಅನ್ಕೊಂಡು ಇವಾಗ ಸರ್ ಎಲ್ಲ ಹೆಣ್ಮಕ್ಳನ್ನ ಇವಾಗ ನಾವು ಹೋಗ್ತೀವಿ ಅಂದರೆ ಇವಾಗ ಬಡ ಹೆಣ್ಮಕ್ಳು ಅವರು ಸ್ವಲ್ಪ ಎಜುಕೇಟೆಡ್ ಆಗಿರ್ತಾರೆ. ಬಟ್ ಬ್ಯಾಂಗ್ಳೂರ್ ಅಂದ ತಕ್ಷಣ ಸ್ಟೇಯಿಂಗ್ ಇನ್ PG ಆ್ಯಂಡ್ ಫುಡ್ ಫೆಸಿಲಿಟೀಸ್ ಇವೆಲ್ಲ ಸ್ವಲ್ಪ ಏನಾಗುತ್ತೆ, ಹೆಣ್ಮಕ್ಳಿಗೆ ಇದು ಸೂಟೇಬಲ್ ಅಲ್ಲ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಇಲ್ಲೇ ಸ್ಟೇ ಆಗೋದು, ಮ್ಯಾರೇಜ್ ಮಾಡೋದು, ಈ ಥರ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ಕಂಪ್ನೀಸ್ ಇದೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯೂತ್ಸ್ ಅಂತ ನನಗೆ, ಎಸ್ಪೆಷಲಿ ಫಾರ್ ಫೀಮೇಲ್ ಅಂತ ನನಗೆ ಅನಿಸುತ್ತೆ ಸರ್. ಓವರಾಲ್ ಲಾಸ್ಟ್ ಕ್ವಶನ್ ಏನು ಅನ್ಸುತ್ತೆ? ನೆಕ್ ಟು ನೆಕ್ ಫೈಟ್ ಆಗ್ಬೋದಾ ಅಥವಾ ಒನ್ ಸೈಡ್ ಆಗುತ್ತೆ ಅನ್ಸುತ್ತೆ ನಿಮಗೆ ಅಬ್ಸರ್ವ್ ಮಾಡಿದಾಗ? ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ ಸರ್. ಬಟ್ ಮೆಜಾರಿಟಿ BJP ಅಂತ ನಾನು ಹೇಳ್ಬೋದು ಹಿಯರ್. ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ? ನಾವು BJP ಕಡೆಗೆ ಸರ್. ಅಂದರೆ ಬಡವ್ರದ್ದು ಎಲ್ಲ ಕಷ್ಟ ಸುಖನ ಅರ್ಥ ಮಾಡ್ಕೊತಾರೆ, ಅದಕ್ಕೋಸ್ಕರ ನಾವು BJPಗೆ ವೋಟ್ ಹಾಕಬೇಕು ಅಂತ ಇದ್ದೀವಿ ಸರ್. ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಅಂತನೋ ಅಥವಾ ಕ್ಯಾಂಡಿಡೇಟ್ ನೋಡಿ ಏನಾದರೂ ಮನಸ್ಸು ಬದಲಾಯಿಸಿದ್ರೆ? ಇದು ಕ್ಯಾಂಡಿಡೇಟ್ ಸ್ವಲ್ಪ ಪೂರ್ ಇದ್ದಾರಂತ, ಅಲ್ಲಿ ಎಲ್ಲ ಸಿಚುವೇಶನ್ ಅರ್ಥ ಮಾಡ್ಕೊತಾರಂತ ನಾವು ಬಡವರಿಗೆ ಹಾಕ್ಬೇಕಂತ ಇದ್ದೀವಿ ಸರ್.
ಅವರು ಇನ್ನೂ ತುಂಬ ಯಂಗ್ಸ್ಟರ್ ಇದ್ದಾರೆ, ಅವರೆಲ್ಲರೂ ಕೂಡ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಪಡಿತಾ ಇರಲ್ಲ, ಬಸ್ಸಿಗೆ ಓಡಾಡ್ತಿರ್ತೀರಿ ಎಲ್ಲವೂ ಕೂಡ. ನೀವು ಏನು ಹೇಳ್ತೀರಿ, ಯಾರಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ತೀರಿ? ಅವ್ರಿಗೆ ಸಾಕ್ಬೇಕಂತ ಬಿ ಜೆ ಪಿಗೆ. ಬಿ ಜೆ ಪಿಗೆ ಹಾಕೋಣ. ಬಿ ಜೆ ಪಿ ಹಾಕ್ಬೇಕು ಅಂತ ಹೇಳಿದ್ರಾ? Okay. ಯಾಕಮ್ಮ ಬಿ ಜೆ ಪಿಗೆ ಯಾಕೆ? ಶಾಮ್ನೂರ್ ಮಗ ಅವ್ರು ಇರ್ತಾರಲ್ಲ, ನಿಮಗೆ ಅವ್ರು ಯಾಕೆ ಬೇಡ ಅಂತ ಅನಿಸ್ತಾ ಇದೆ? ಅವ್ರು ಯಾಕೆ ಬೇಡ ಅನ್ನಿಸ್ತಾ ಏನಿಲ್ಲ, ಇದು ಹೊಸ್ದಾಗಿ ನಿಂತಿರೋಂಥದ್ದು ಭಾವನೆ ಆಗೈತಿ, ಇದನ್ನು ತಗೋಬೇಕು ನಮ್ಮ ಕೈಗೆ ಅಂತ ನಮಗೆ ಆಶೀರ್ವಾದ. ಹೊಸ ಅಭ್ಯರ್ಥಿ ನೋಡೋಣ, ಬರೀ ಒಂದೇ ಕುಟುಂಬಕ್ಕೆ ಕೊಡೋದು ಬೇಡ ಅಂತ. ಬೇಡ ಅಂತ ಈಗ ಅಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದಾವೆ, ಇದು ನಮ್ಮದು ಅನ್ನೋದೊಂದು ಬಂದತಿ ಅಂದಾಗ ನಾವು ಒಂದು ಆಶೀರ್ವಾದ ಮಾಡ್ಬೇಕಾದಕ್ಕೆ ಮಾಡೋಣ ಅಂತ. ಅದು ಮುಂದೆ ಏನು ಗೆಲುವೋ ಏನು ಸೋಲುವೋ ನನ್ನಿಂದಲೇ ಅನ್ನೋದೇನಲ್ಲ, ಎಲ್ಲರಿಂದಲೂ ಆಗಬೇಕು ಇರೋರಿಗೆ ನಾವು ಹೇಳ್ತಾ ಇದ್ದೀವಿ, ಎಲ್ಲರ ಬಾಯಾಗೂ ಬರ್ತೈತಿ ಇದನ್ನೇ ಬಿ ಜೆ ಪಿ ಕೊಡಬೇಕು ಅಂತ. ಯಾವಾಗ ಕೊಟ್ಟರು ನಮ್ಮ ಮಕ್ಕಳು ಅದಕ್ಕೆ ಕೊಡೋದು, ನಾವು ಕೊಟ್ಟರು ಅದಕ್ಕೆ ನಮಗೂ ಹೇಳೇ ಕಳಿಸ್ತಾರೆ. ಆ ಭಾವನೆ ನಮ್ಮಲ್ಲಿ ಐತಿ, ಮಾಡ್ಬೇಕನ್ನೋಂಥದ್ದು ಮಾಡ್ತೀವಿ. ಈ ಹಳ್ಳಿಯಲ್ಲಿ ಬುಳ್ಳಾಪುರದಲ್ಲಿ ಜನ ಎಲ್ಲ ಏನು ಮಾತಾಡ್ಕೊಳ್ತಾರೆ? ಅದೇ ಬಿ ಜೆ ಪಿಗೆ ಬಿ ಜೆ ಪಿನೇ ಅಂತಲೇ ಅಂತಾರೆ. ಬಿ ಜೆ ಪಿ ಮಾಡಿದ್ರೆ, ಯಾಕಂದರೆ ಬಡ ಪಕ್ಷದಿಂದ ಬಂದಿದ್ದಾರೆ ಮಾಡ್ಬೇಕಂತೇಳಿ ಎಲ್ಲ ಅನ್ಕೊಂಡಿದ್ದಾರೆ. ನಾವು ಕೂಡ ಅನ್ಕೊಂಡಿದ್ದೀವಿ. ಬಡ ಪಕ್ಷ ಅಲ್ಲ, ಬಡ ಪಕ್ಷ ಅನ್ನೋ ಹಾಗೆಲ್ಲ ಅಲ್ಲ, ರಾಷ್ಟ್ರೀಯ ಪಕ್ಷ ಅಂತಲ್ಲ, ಇವರು ಬಡವರು ನಿಂತಿದ್ದಾರೆ, ಅವ್ರ ಕಡೆಗೆ ಮಾಡ್ಬೇಕು ಅಂತೇಳಿ ಎಲ್ಲ ಅನ್ಕೊಂಡಿದ್ದಾರೆ. ಯಾವಾಗಲೂ ಈಗ 15 ವರ್ಷಕ್ಕೆ ಈಗಲೂ ಅವರೇ ಮಾಡ್ತಿದ್ದಾರೆ. ಇದೊಂದು ಸರಿ ಚಾನ್ಸ್ ಕೊಟ್ಟು ನೋಡ್ಬೇಕಂತೇಳಿ ಬಿ ಜೆ ಪಿ ಮಾಡ್ಬೇಕಂತ. ಈಗ ಕಂಟಿನ್ಯೂ ಅವರೇ ಗೆಲ್ತಾ ಇದ್ದಾರೆ, ಒಂದೇ ಕುಟುಂಬದವರು ಅನ್ನೋ ಅನುಕಂಪದ ಮೇಲೆ ಶ್ರೀನಿವಾಸ ದಾಸ್ಕರಿಯಪ್ಪ ಅವ್ರಿಗೆ ವೋಟ್ ಮಾಡಬೇಕಾ, ಅಥವಾ ಕಂಪೇರ್ಡ್ ಟು ಸಮರ್ ಶಾಮ್ನೂರ್ ಇವರು ಅವ್ರಿಗಿಂತ ಬೆಟರ್ ಅಂತ ಅನಿಸ್ತಿದೆ? ಇಲ್ಲ, ಒಂದ್ಸರಿ ಚೇಂಜ್ ಆದರೆ ನೋಡೋಣ ಏನಾಗುತ್ತೆ ಅಂತೇಳಿ. ಈಗೆಲ್ಲ ಅವರೇ ಮಾಡೋಕ್ಕಂತ ಬಂದರೆ ಚೇಂಜ್ ಆದರೆ ಏನಾದ್ರು ಮುಂದೆ ಏನಾದ್ರು ಅಭಿವೃದ್ಧಿ ಆಗ್ಬೋದು, ಬೇರೆ ಏನಾದರೂ ಅಂತ. ಯಾಕೆ ಇಲ್ಲಿವರೆಗಿನ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಅವರೂ ಮಾಡಿದ್ದಾರೆ. ಬಟ್ ಜನ ಒಂದು ಬದಲಾವಣೆ ಬಯಸ್ತಿದ್ದಾರೆ, ಇರಲಿ ಒಂದು ಬದಲಾವಣೆ ಆಗಲಿ, ಹೊಸ ವ್ಯಕ್ತಿ ಏನು ಮಾಡ್ಬೋದು ಅನ್ನೋ ನಿರೀಕ್ಷೆಗಳು. ಹೌದೌದು, ಅದೇನು ಅವ್ರಿಗಿಂತ ಹೆಚ್ಚಿಗೆ ಕೆಲಸಗಳಾಗಬಹುದು ಅನ್ನೋ ನಿರೀಕ್ಷೆ. ಹೌದು. ಏನು ಹೇಳ್ತಾರೆ ಸರ್ ನೀವು? ಖಂಡಿತ ಇದು ಭಾರತೀಯ ಜನತಾ ಪಾರ್ಟಿ ಭಾರತದಲ್ಲೇ ಹುಟ್ಟಿರೋದು, ಇದೇ ಬಡ ಪಕ್ಷ ಅಲ್ಲ. ಆದರೆ ಯಾವುದೇ ಹಣ ಆಮಿಷ ತೋರಿಸಲ್ಲ. ಇವರು ಕೆಲಸ ಮಾಡ್ತೀವಿ ನಮ್ಗೆ ಓಟ್ ಕೊಡ್ರಿ ಅಂತ ಕೇಳ್ತಾರೆ. ಆಮೇಲೆ ಕುಟುಂಬ ರಾಜಕಾರಣ ಸಾಕು. ಅಜ್ಜಾರಿರೋವರೆಗೂ ಶಾಮ್ನೂರವರು ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಅಲ್ಲೂ ಕಾಂಗ್ರೆಸ್ಸೇ ಬಂದಿದ್ದು. ಈಗ ನಾವು ಒಂದು ಸ್ವಲ್ಪ ಚೇಂಜಸ್ ಬಯಸ್ತಿದ್ದೀವಿ, ಬಿ ಜೆ ಪಿ ಬರಲಿ. ಕಾಂಗ್ರೆಸ್ಸಿಗೆ ನಾವು ಸಪೋರ್ಟ್ ಮಾಡ್ಕೊಂತ ಬಂದಿದ್ದು. ಅವರು ಒಂದು ವರ್ಗ, ಒಂದು ಸಮುದಾಯಕ್ಕೆ ಸೀಮಿತ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಈಗ ಫೈಟ್ ತುಂಬ ಚೆನ್ನಾಗಿದೆ ದಾವಣಗೆರೆಗೆ. ನಾವು ಬಿ ಜೆ ಪಿನ ಸೀನಪ್ಪರ ನಾವು ಇದು ಮಾಡ್ತಿದ್ದೀವಿ, ಸಪೋರ್ಟ್ ಮಾಡ್ತಿದ್ದೀವಿ. ಸ್ನೇಹಿತರೆ, ಈಗ ನೇರವಾಗಿ ನಾವು ಕುಕ್ಕುವಾಡ ಗ್ರಾಮಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲೂ ಕೂಡ ಅನೇಕ ಜನರಿದ್ದಾರೆ, ಸ್ಥಳೀಯರಿದ್ದಾರೆ, ಲೋಕಲ್ ಕಾರ್ಯಕರ್ತರು ಕೂಡ ಇದ್ದಾರೆ, ಅನೇಕ ಮುಖಂಡರುಗಳು ಕೂಡ ಇದ್ದಾರೆ. ನೋಡಿ, ಈ ಗ್ರಾಮದಲ್ಲಿ, ಕುಕ್ಕುವಾಡ ಗ್ರಾಮದಲ್ಲಿ 2000ಕ್ಕೂ ಅಧಿಕ ಮತಗಳು ಕೂಡ ಇದ್ದಾವೆ. ಭಾಳಷ್ಟು ನಿರ್ಣಾಯಕ ಮತಗಳು, ಯಾಕೆಂದರೆ ನೆಕ್ ಟು ನೆಕ್ ಫೈಟ್ ಆಗಬಹುದು ಅಂತ ಹೇಳ್ತಾ ಇರೋದ್ರಿಂದ ಪ್ರತಿಯೊಂದು ಮತಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಭಾಗದಲ್ಲಿ ಜನರ ಒಲವು ಯಾರು ಫಾರ್ ಇದೆ, ಏನಾಗ್ಬೋದು ಎಲೆಕ್ಷನ್? ಇಲ್ಲಿ ಹಳ್ಳಿಗಳಲ್ಲೆಲ್ಲ ಬಿ ಜೆ ಪಿ ಪರ ಇದೆ. ಯಾಕಂತಂದರೆ ಶಾಮ್ನೂರು ಕುಟುಂಬದವರು ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಇವನ್ನೆಲ್ಲ ನೋಡಿದ್ರೆ ಒಂದೇ ಮನೆಯಲ್ಲಿ ಒಬ್ಬರು ಎಂ ಪಿ ಇದ್ದಾರೆ. ಅವರು ಎಂ ಪಿ ಅವರು ಕೇಂದ್ರ ಎಂ ಪಿ ಆಗಿರ್ತಕ್ಕ ಪ್ರಭಾ ಮೇಡಮ್ರವರು ತಮಿಳುನಾಡಿನಲ್ಲಿ ನಿಮಗೆ ಗೊತ್ತಿದೆ, ದೇವಸ್ಥಾನದ ದೀಪದ ಪರ ತೀರ್ಪನ್ನು ನೀಡಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಮೂರ್ತಿಯ ವಿರುದ್ಧ ಮಹಾಭಿಯೋಗದಲ್ಲಿ ಇವರು ಸೈನ್ ಮಾಡಿದರು. ನಂತರ ಇವರು ಇಲ್ಲಿ ದಾವಣಗೆರೆಯಲ್ಲಿ SS ಮಲ್ಲಣ್ಣವರವರು ಜನವಿರೋಧಿ ಇದು. ಆಮೇಲೆ ನೀವು ಗಣೇಶನ ಡಿ ಜೆ ವಿಚಾರ ಇರ್ಬೋದು, ಆಮೇಲಿಂದ ಮಟ್ಟಿಕಲ್ಲು, ಛತ್ರಪತಿ ಶಿವಾಜಿ ಮಹಾರಾಜರು, ಅಫ್ಜಲ್ ಖಾನನ ವಧೆ ಮಾಡಿರ್ತಕ್ಕಂಥ ಫ್ಲೆಕ್ಸ್ ಬಗ್ಗೆ ಇರ್ಬೋದು, ಹಲವಾರು ವಿಚಾರಗಳು ಸಹ ನಮ್ಮ ಇಲ್ಲೆಲ್ಲ ಜನಗಳು ಭಾಳ ಇವರ ದುರಾಡಳಿತದಿಂದ ಆಕ್ರೋಶಿತರಾಗಿದ್ದಾರೆ. ಬಿ ಜೆ ಪಿ ಕಡೆಗೆ ಒಲವು ಹೆಚ್ಚಿದೆ. ಸಮರ್ ಶಾಮ್ನೂರವರು ಅನೇಕ ಕನಸುಗಳನ್ನು ಇಟ್ಕೊಂಡೇ ಬರ್ತಾ ಇರೋದು. ಅವ್ರಿಗೂ ಒಂದಿಷ್ಟು ಡ್ರೀಮ್ಸ್ಗಳಿದೆ, ನಾನು ಅದನ್ನೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಒಬ್ಬ ಯಂಗ್ಸ್ಟಾರು ಭಾಳ ಭರವಸೆಗಳೊಂದಿಗೆ ಬರ್ತಾ ಇದ್ದಾರೆ, ಏನು ಹೇಳ್ತೀರ ಅವ್ರ ಬಗ್ಗೆ? ಅವರು ಅದೇ ಥರ ಎಲ್ಲ ಸಾಮಾನ್ಯ ವರ್ಗದಿಂದ ಬಂದಿರತಕ್ಕಂಥ ಯುವಕರಿಗೆ ಸಹ ಒಂದು ಕನಸಿರ್ತದೆ, ನಾನು ಸಹ ಒಬ್ಬ MLA ಆಕಾಂಕ್ಷಿ ಆಗ್ಬೇಕಂತ. ಅದೇ ರೀತಿ ನಮ್ಮ ಬಿ ಜೆ ಪಿ ಇಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪನವರಿಗೆ ಟಿಕೆಟ್ ಕೊಡಿದ್ರೆ, ಅದಕ್ಕೋಸ್ಕರ ಯುವ ಜನಾಂಗ ಎಲ್ಲ ಶ್ರೀನಿವಾಸ ದಾಸ್ ಕರಿಯಪ್ಪರ ಕಡೆಗೆ ಒಲವು ಹೆಚ್ಚಿದೆ. ಅಂದರೆ ಯಂಗ್ಸ್ಟರ್ಸ್ಗಳು ಭಾಳಷ್ಟು ಬಿ ಜೆ ಪಿ ಕಡೆ ಒಲವು ತೋರಿಸ್ತಾರೆ. ಹೌದೌದು, ಯಂಗ್ಸ್ಟರ್ಸ್ಗಳು ಇರ್ಬೋದು, ದೇಶಾಭಿಮಾನ ಇರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು,
ಧರ್ಮದ ಅಭಿಮಾನ ಇರ್ತಕ್ಕಂಥವ್ರು, ಎಲ್ಲರ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂಥವ್ರು BJP ಕಡೆಗೆ ಒಲವಿದ್ದೇ ಇರುತ್ತೆ. ಅಲ್ಪಸಂಖ್ಯಾತರು 88,000 ಅಂತ ಹೇಳ್ತಾರೆ. ಒಂದು ಕೋಮ ಪಕ್ಷ ಅನ್ನೋ ಹಣೆಪಟ್ಟಿ BJPಗೆ ಯಾವಾಗಲೂ ಕೂಡ ಸದಾ ಕಾಡ್ತಾ ಇರುತ್ತೆ. ಆ ಮತಗಳನ್ನು ಕಸ್ಕೊಳ್ಳೋದಿದೆಯಲ್ಲ, ಅದು ಭಾರಿ ಕಷ್ಟ. ಈಗ ನೋಡ್ರಿ, ಈಗೆಲ್ಲ ಮೀಡಿಯಾದಲ್ಲಿ ಬರ್ತಾ ಇದೆ, ಕೋಮವಾದಿಗಳು ಅಂತ BJPಯವರಿಗೆ ಹೇಳ್ತಾರೆ. ಇವರು ಸಹ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಹಲವಾರು ವರ್ಷಗಳಿಂದ ಅವರಿಗೆ ಟಿಕೆಟ್ ಕೊಲ್ಲ ಒಂದೇ ಕುಟುಂಬದಿಂದ ಇವರು ಆರಿಸಿ ಬರ್ತಕ್ಕಂಥದ್ದು. ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇದು ಎಲ್ಲ ಜಗಜಾಹೀರಾಗಿರ್ತಕ್ಕಂಥದ್ದು. ಸೊ ಟೋಟಲಿ ನೀವು ಈ ಬಾರಿ BJP ವಿಜಯ ಪತಾಕೆ ಆರಿಸುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ BJP ವಿಜಯ ಪತಾಕೆಯನ್ನು ಆರಿಸುತ್ತೆ. ಕಳೆದ 6 ಬಾರಿ ಎಲೆಕ್ಷನ್ನಲ್ಲಿ ಗೆದ್ದಿರೋದು SS ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಶಾಮ್ನೂರ್ ಕುಟುಂಬ ಇರ್ಬೋದು. ಶಾಮ್ನೂರ್ ಅವರೇ ಇಲ್ಲಿ 6 ಬಾರಿ ಗೆದ್ದಿರೋದು. ಏನೋ ಅಭಿವೃದ್ಧಿ ಕಂಡೇ ಇಲ್ವಾ? ನಿಮ್ಮ ಈಗ ಇಲ್ಲೊಂದು ಫ್ಯಾಕ್ಟ್ರಿ ಕೂಡ ಇದೆ ಅಂತ ಹೇಳ್ತೀರಿ. ಆ ಋಣ ಕುಕ್ಕವಾಡ ಗ್ರಾಮಕ್ಕಿದೆ, ಅದ್ರ ಮುಂದೆ ನಿಂತ್ಕೊಂಡಿದ್ದೀವಿ ನಾವು. ಅದು ಇದು ಮೊದಲು ರೈತರ ಶೇರ್ಗಳಿದ್ವು ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ. ಅವ್ರ ಶೇರ್ಗಳೆಲ್ಲ ಕೊಂಡ್ಕೊಂಡ್ರು ಇವರು, ರೈತರಿಂದ ಕೊಂಡ್ಕೊಂಡು ಈಗ ಅವ್ರ ಒಡೆತನದಲ್ಲೇ ಈ ಫ್ಯಾಕ್ಟ್ರಿ ಇದೆ. ಆದರೆ ಯಾವುದೇ ಪ್ರಗತಿ ಕಾರ್ಯಗಳು ನಡೆದಿಲ್ಲ ಇಲ್ಲಿ ಸರಿಯಾಗಿ. ರೋಡ್ಗಳಿರ್ಬೋದು, ಬೇರೆ ಯಾವುದೇ ಕಾರ್ಯಗಳು ಇರ್ಬೋದು, ಯಾವುದೇ ಹಳ್ಳಿಗಳಲ್ಲಿ ಭಾಳ ಆಕ್ರೋಶ ಇದೆ ಇವ್ರ ಮೇಲೆ. BJP ಸರಿ ಬಂದೇ ಬರುತ್ತೆ.